ಚಡ್ಡಿ ನಾರಾಯಣಸ್ವಾಮಿ SC ರಿಂಗ್ ಪ್ರೆಸಿಡೆಂಟ್ ಇದ್ದಂಥ ಸಂದರ್ಭದಲ್ಲಿ BJP SC ಮೋರ್ಚಾ ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಆಗ ವಿರೋಧ ಪಕ್ಷ ನಾಯಕರಿದ್ದರು. ಅವ್ರ ಮನೆ ಮುಂದೆ ಹೊಸ ಚಡ್ಡಿ ಹೊತ್ಕೊಂಡಿರಾಗೋದು BJPಯವರು RSSನವರು ಬಳಸಿ ಬಿಸಾಕಿದಂಥ ಹಳೆ ಚಡ್ಡಿ, ಅದು ವಾಸು ಕೂಡ ಮಾಡಿರಲಿಲ್ಲ. ಆ ಚಡ್ಡಿ ಹಾಕೊಂಡು ಆ ಚಡ್ಡಿನ ಕೈಲಿ ಹಿಡಿದಿಲ್ಲ ಪುಣ್ಯಾತ್ಮ, ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿಬಿಟ್ಟು RSSನವ್ರನ್ನ ಓಲೈಸ್ಬಿಟ್ಟು MLC ಆಗಿಬಿಟ್ಟ. ಅದರಿಂದ MLC ಆಗಿದೆ. ಅದ ರೀತಿ ಏನಾದರೂ ಹಿಂಗೆ ಮಾತಾಡಿದ್ರೆ ಕಾಂಗ್ರೆಸ್ ಅವ್ರ ವಿರುದ್ಧ ನಂಗೆ ಏನಾದ್ರು ಸಿಕ್ಬೋದು. ಅವತ್ತು ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋದಕ್ಕೆ ನನಗೆ MLC ಆಯಿತು. ಇವತ್ತು ಇವ್ರ ಬಗ್ಗೆ ಮಾತಾಡಿದ್ರೆ ಇನ್ನೇನಾದ್ರು ಮಾಡ್ಬೋದು ಅನ್ನೋ ಹುಚ್ಚು ಭ್ರಮೆನಲ್ಲಿ ಒಬ್ಬ ಡೋಂಗಿ ನಾರಾಯಣಸ್ವಾಮಿ ಏನೇನೋ ಮಾತಾಡ್ತಿದ್ದಾರೆ. ಅವನಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತೇಳಿ ನಾವೆಲ್ಲ ಸಂಘಟನೆಯವ್ರು ಮಾತಾಡಿದ್ವಿ. ಬಕೆಟು ನಾರಾಯಣಸ್ವಾಮಿದು ಅವನು ಮೊದಲು ಚುನಾವಣೆಯಲ್ಲಿ ನಿಂತು ಗೆದ್ದು ಹೋರಾಟ ಮಾಡಿ ತೋರಿಸ್ಬೇಕೇವಿ. ನಾನು ಒಂದು ಗ್ರಾಮ ಪಂಚಾಯತಿಲಿ ಗೆದ್ದೆ, ಅವನೇ ಗೆದ್ದಿಲ್ಲ. ಪ್ರಿಯಾಂಕರ್ಗೆ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲದಿದೆ ನಾರಾಯಣಸ್ವಾಮಿ ಅವ್ರಿಗೆ, ಅದು ಇಲ್ಲವೇ ಇಲ್ಲ. ಪಾಪ ಅವ್ರಿಗೆ ಯೋಗ್ಯತೆಯೂ ಗೊತ್ತಿಲ್ಲ, ಅದ್ರ ಬದ್ಧತೆಯೂ ಗೊತ್ತಿಲ್ಲ. ಮಾತಾಡುವಾಗ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾತಾಡ್ಬೇಕು ನಾರಾಯಣಸ್ವಾಮಿ ಅವ್ರ ಬಗ್ಗೆ. ನೀವು ನಾರಾಯಣಸ್ವಾಮಿಯವರು ಯಾವ ರೀತಿಯಲ್ಲಿ ನೀವು ಒಬ್ಬ ಶಾಸಕರ ಬಗ್ಗೆ, ಸಚಿವರ ಬಗ್ಗೆ, ಮತ್ತು ಸಮಾಜಕ್ಕೆ ತನ್ನನ್ನೇ ತಾನು ಅರ್ಪಣೆ ಮಾಡಿರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಮತ್ತು ಸಮಾಜಕ್ಕೆ ಮಾದರಿಯಾಗಿರಬೇಕು. ಅದನ್ನ ಬಿಟ್ಟು ಸುಳ್ಳನ್ನು ಹೇಳ್ಬಾರ್ದು ಅಂತೇಳಿ ನಾವು ಖಂಡಿಸ್ತಿದ್ದೇವೆ.